ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ವಿ. ಬೆಳಿಗ್ಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಅದಕ್ಕೆ ಸಂಜೆ ಹೋಗೋಣ ಅಂತ ಹೇಳಿ ಅವರು ಆಫೀಸಿಂದ ಬಂದಮೇಲೆ ನಾವು ಅಲ್ಲೇ ಇರುವಂತಹ ಸಾಯಿಬಾಬಾ ಮಂದಿರಕ್ಕೆ ಹೊರಟ್ವಿ. ನೀವು ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು, ಗುರು ಪೂರ್ಣಿಮೆ ಉತ್ಸವ ಅಂತ. ಅಲ್ಲಿ ಉತ್ಸವ ಅಂತ ಕಾಣಿಸ್ತಿದೆಯಲ್ಲ, ಹೆಸರಿಗೆ ತಕ್ಕಂತೆ ದೇವಸ್ಥಾನದ ಸುತ್ತಮುತ್ತ ಕೂಡ ಉತ್ಸವದ ವಾತಾವರಣನೇ ಇತ್ತು. ಇನ್ನು ದೇವಸ್ಥಾನದ ಒಳಗೆ ಹೋಗಿ ನೋಡಿದ್ರು ಕೂಡ ಉತ್ಸವದ ರೀತಿನೇ ಜನ ಕೂಡ ತುಂಬಿದ್ರು. ಮೊದಲಿಗೆ ನಾವು ಶ್ರೀ ವಿಘ್ನೇಶ್ವರನ ಆಶೀರ್ವಾದವನ್ನ ತಗೊಂಡು, ನಂತರ ವೆಂಕಟೇಶ್ವರ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ತಗೊಂಡು, ನಂತರ ಅಲ್ಲೇ ಪಕ್ಕದಲ್ಲಿರುವಂತ ಸಾಯಿಬಾಬಾ ಮಂದಿರಕ್ಕೆ ಹೋದ್ವಿ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಇಲ್ಲೂ ಕೂಡ ಜನ ತುಂಬಾನೇ ಇದ್ರು. ಹಾಗೇನೆ ಕೆಲವರು ದೇವರ ದರ್ಶನವನ್ನ ಪಡೆದುಕೊಂಡು ವಾಪಸ್ ಹೋಗ್ತಿದ್ರು. ಇನ್ನು ಕೆಲವರು ಅಲ್ಲೇ ಭಜನೆಯನ್ನ ಮಾಡ್ತಾ ಕುಳಿತುಕೊಂಡಿದ್ರು. ತುಂಬಾ ಜನರು ಸೇರಿರೋದ್ರಿಂದ 2 ಕ್ಯೂ ಮಾಡಿ ದೇವರ ದರ್ಶನಕ್ಕೆ ಬಿಡ್ತಾ ಇದ್ರು. ನಾವು ದೇವರ ದರ್ಶನ ಮಾಡುವಾಗ ಪಕ್ಕದಲ್ಲೇ ಶ್ರೀ ಶಿರಡಿ ಸಾಯಿಬಾಬಾರ ಪಲ್ಲಕ್ಕಿ ಉತ್ಸವ ಕೂಡ ಹೊರಡ್ತು ಅಂತ ಹೇಳಬಹುದು. ಅಲ್ಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೇವರ ಮೆರವಣಿಗೆಯನ್ನ ಮಾಡಿ ವಾಪಸ್ ತಗೊಂಡು ಬಂದ್ರು. ಇನ್ನು ಇಲ್ಲಿ ದೇವರಿಗೆ ಬಿಸ್ಕೆಟ್ಗಳನ್ನ ನೈವೇದ್ಯ ರೂಪದಲ್ಲಿ ದೇವರ ಬಳಿ ಇಟ್ಟು, ನಂತರ ಬಂದಿರುವಂತಹ ಭಕ್ತಾಭಿಮಾನಿಗಳಿಗೆ ಬಿಸ್ಕೆಟ್ಗಳನ್ನೇ ವಿತರಣೆ ಮಾಡ್ತಾ ಇದ್ರು. ಈ ದೃಶ್ಯನ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತಾನೆ ಹೇಳ್ಬಹುದು. ನಾನು ಯಾವ ದೇವಸ್ಥಾನದಲ್ಲೂ ಕೂಡ ಬಿಸ್ಕೆಟ್ಗಳನ್ನ ಪ್ರಸಾದದ ವಿತರಣೆ ಮಾಡಿದ್ದು ನೋಡಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ನೋಡಿರೋದು, ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು. ಸಾಯಿಬಾಬಾರ ಆಶೀರ್ವಾದವನ್ನ ಪಡೆದ ಬಳಿಕ ನಾವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನ ತಗೊಂಡು, ನಂತರ ಅಲ್ಲೇ ಇರುವಂತಹ ನವಗ್ರಹದ ದರ್ಶನವನ್ನ ಕೂಡ ಮಾಡಿಕೊಂಡು ಪ್ರಸಾದ ತಗೊಂಡು ಮನೆಗೆ ರಿಟರ್ನ್ ಆದ್ವಿ ಅಂತಾನೆ ಹೇಳ್ಬಹುದು. ಇದು ನಮ್ಮ ಗುರು ಪೂರ್ಣಿಮೆಯ ದೇವರ ದರ್ಶನದ ವಿಡಿಯೋ ಆಗಿದೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.